ಮೊನ್ನೆ ತಂದಿದ್ದ ಕವರೇ ಕಾಣಿಸ್ತೀವಿ. ಮೊನ್ನೆ ಏನ್ ಕವರ್ ತಂದು ತೋರಿಸಿದ್ರಲ್ಲ ಅದೇ ತರ ಕಾಣಿಸ್ತೀವಿ. 33 + 2. ಹರೇ ಶ್ರೀನಿವಾಸ, ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ दातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वातिराजनामा यतिकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना. हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम्. 41ನೇ ಶ್ಲೋಕದ ಅಭಿಪ್ರಾಯ ಆಗ್ಬೇಕಿತ್ತು. ಅಲ್ಲಿ ಹನುಮಂತ ದೇವರು ಯಾಕೆ ಬಂದಿದ್ದು ಧವಲಗಂಗೆಯ ಹತ್ರ ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಮತ್ ಸ್ವಾಮಿನಂ ಹಿತ್ವಾ ಸ್ಥಾತುಂ ನಚ ಉತ್ಸೇಹೆ. ಹನುಮಂತ ದೇವರ ಸ್ವಾಮಿ ಅಂದ್ರೆ ಕೃಷ್ಣ. ಕೃಷ್ಣ ಯಾವಾಗ ಧವಲಗಂಗೆಗೆ ಅಂತ ಬಂದ ಆಗ ಕೃಷ್ಣನನ್ ಬಿಟ್ಟು ಹನುಮಂತ ಹೇಗಿರ್ತಾನೆ? ಎಲ್ಲಿ ಹರಿಯೋ ಅಲ್ಲಿ ಹನುಮಂತ. ಹಾಗಾಗಿ ಹರಿ ಇದ್ದ ಕಡೆ ಹನುಮಂತ ಆದ್ರಿಂದ ಬಿಟ್ಟು ಬರ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಅಂದ್ರೆ ಯಾವ ಸ್ಥಳದಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿಂದ ನಾನು ಹೇಗೆ ಹೋಗೋದು, ಅಲ್ಲೇ ಬಂದ್ಬಿಡ್ತೀನಿ ಜೊತೆಗೆ ಅಂತ ಪರಮಾತ್ಮನ ಜೊತೆಗೆ ಅಲ್ಲಿ ಹನುಮಂತ ದೇವರು ಬಂದಿದ್ದಾರೆ. ಅದನ್ನ ಇತಿ ಬುದ್ಧಿಯ ಏವ ಹನುಮಾನ್, ಈ ಬುದ್ಧಿಯಿಂದಲೇ ಅಂದ್ರೆ ಮತ್ಸ್ವಾಮಿನಂ ಹಿತ್ವ, ನನ್ನ ಸ್ವಾಮಿಯಾದ ಕೃಷ್ಣನನ್ನ ಬಿಟ್ಟು ನಾನು ಇರೋದಿಲ್ಲ ಇಲ್ಲಿ ಅಂತ ಹೇಳಿ ಅವನು ಅಂದ್ರೆ ಹನುಮಂತನು ಕೂಡ ಇಲ್ಲಿ ಬಂದಿದ್ದಾನೆ. ದೇವಃ ತತ್ತೀರಗೋ ಭವತ್. ಹೀಗೆ ಧವಲಗಂಗಾ ತೀರದಲ್ಲಿ ಹನುಮಂತ ಬಂದಿದ್ದಕ್ಕೆ ಕಾರಣ ಕೊಡ್ತಾರೆ. ಇಷ್ಟು ವಿವರವಾಗಿ ಧವಲ ಸರೋವರದ ಬಗ್ಗೆ, ಯಾರ್ಯಾರು ಸುತ್ತಲೂ ಧವಲ ಸರೋವರದಲ್ಲಿ ಇದ್ದಾರೆ, ಧವಲ ಸರೋವರದ ಸುತ್ತಲೂ ಯಾರಿದ್ದಾರೆ ಅನ್ನೋದರ ವರ್ಣನೆಯನ್ನ ಮಾಡಿದ್ರು.
ಇಷ್ಟರಿಂದ ನಮಗೇನ್ ಗೊತ್ತಾಯ್ತಂದ್ರೆ ಧವಲಗಂಗೆ ಅತ್ಯಂತ ಪವಿತ್ರಳು. ಅವಳನ್ನು ಬಿಟ್ಟು ರುದ್ರದೇವರು ಈ ಕಡೆ ಇಲ್ಲ, ಹನುಮಂತ ದೇವರಿದ್ದಾರೆ, ಕೃಷ್ಣ ಇದ್ದಾನೆ, ತುಳಸಿ ವೃಂದಾವನಗಳು ಮತ್ತು ಅನೇಕ ವೃಕ್ಷಗಳು. ಇಂಥ ಪವಿತ್ರವಾದ ಸ್ಥಳ ಧವಲಗಂಗೆ. ಅದರ ಸೇವನೆ ಹಾಗಾದ್ರೆ ಎಷ್ಟು ಪುಣ್ಯಪ್ರದ ಅನ್ನೋದು ಇದರಿಂದ ಸೂಚಿತ. ಇದರಲ್ಲಿ ವ್ಯಾಖ್ಯಾನಕಾರರು ತಮ್ಮ ವಿಷಯವನ್ನು ತಿಳಿಸಿದ್ದಾರೆ. ಇಲ್ಲಿ ಶ್ರೀಮುಷ್ಟಮಾಚಾರ್ಯರು ಬರೆಯೋದು ಮತ್ಸ್ವಾಮಿನಂ ಅಂದ್ರೆ ಏನರ್ಥ. ಮತ್ಸ್ವಾಮಿನಂ ಅಂದ್ರೆ ಗಂಗಾಧರ ಉಪಾಸ್ಯ ರಾಮಾತ್ಮಕಂ. ಅವರು ವಿಡಿಯೋ ಆಫ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾರು ವಿಡಿಯೋ ಹಾಕೊಂಡಿದ್ದಾರೆ ಅವರು ಆರಿಸ್ಕೊಳ್ಳಿ. ಮತ್ಸ್ವಾಮಿನಂ, ಮತ್ಸ್ವಾಮಿ ಅಂದ್ರೆ ಏನಂತ ವಿಡಿಯೋ ಆಫ್ ಮಾಡ್ಕೊಳ್ಳಿ. ಆರಿಸಿದ್ರ ಯಾರು ನೋಡಿ? ಸರಿ, ಓಕೆ. ಮತ್ಸ್ವಾಮಿನಂ ಅಂದ್ರೆ ಗಂಗಾಧರ ಉಪಾಸ್ಯ ರಾಮಾತ್ಮಕಂ ತ್ರಿವಿಕ್ರಮಂ ಅಂತ ಅರ್ಥ ಬರೆದು. ಇದಕ್ಕೇನರ್ಥ? ವಾದಿರಾಜರ ಸ್ವಾಮಿ, ವಾದಿರಾಜರ ಉಪಾಸ್ಯ ಮೂರ್ತಿನ ಅಥವಾ ಹನುಮಂತನ ಉಪಾಸ್ಯನ. ಅದಕ್ಕೆ ಮತ್ಸ್ವಾಮಿನಂ ಅಂದ್ರೆ ಹನುಮಂತ ದೇವರು. ಹನುಮಂತ ದೇವರ ಸ್ವಾಮಿ ಯಾರು ಅಂದ್ರೆ ಗಂಗಾಧರ ಉಪಾಸ್ಯ ರಾಮ. ಗಂಗಾಧರ ಅಂದ್ರೆ ಯಾರು? ಗಂಗೆಯನ್ನು ಧರಿಸಿದವನು ಶಿವ, ರುದ್ರದೇವ. ಆ ರುದ್ರದೇವರು ಉಪಾಸನೆ ಮಾಡೋದು ಯಾವ ರೂಪವನ್ನ? ಶ್ರೀರಾಮ, ರಾಮ ರೂಪವನ್ನ ಉಪಾಸನೆ ಮಾಡ್ತಾರೆ ಕಾಶಿ ಕ್ಷೇತ್ರದಲ್ಲಿದ್ದು. ಆ ರಾಮನಾದ ತ್ರಿವಿಕ್ರಮ ಅಂತ ಅರ್ಥ. ಅಂಥ ತ್ರಿವಿಕ್ರಮನನ್ನ ಬಿಟ್ಟು ಹೇಗಿರೋದು ಅಂತ ಅಂದ್ರೆ ತ್ರಿವಿಕ್ರಮನೇ ಒಂದೊಂದು ರೂಪದಲ್ಲಿ ಬಂದ. ಕೃಷ್ಣನ ರೂಪದಲ್ಲಿ ಈ ಕಡೆ ಧವಲಗಂಗೆಯನ್ನ ಬಿಡಬಾರ್ದು ಅಂತ ಜೊತೆಗೆ ಬಂದಿದ್ದಾನೆ. ಹಾಗೆ ಅಂಥ ತ್ರಿವಿಕ್ರಮನನ್ನ ಬಿಡಬಾರ್ದು ಅಂತ ಹೇಳಿ ಕೃಷ್ಣ ರೂಪದಲ್ಲಿ ಬಂದ ಆ ತ್ರಿವಿಕ್ರಮನನ್ನ ಈ ಹನುಮಂತ ದೇವರು ಬಿಟ್ಟಿಲ್ಲ. ಇದು ಮತ್ಸ್ವಾಮಿನಂ ಅನ್ನೋದಕ್ಕೆ ಅರ್ಥ ಅಂತ ಇದನ್ನ ಶ್ರೀಮುಷ್ಟಮಾಚಾರ್ಯ ವ್ಯಾಖ್ಯಾನದಲ್ಲಿ ಕಾಣ್ಬೋದು. ಇದಾದ ಮೇಲೆ ಇಲ್ಲಿ ಷಟ್ಪುರಾಚಾರ್ಯರ ವ್ಯಾಖ್ಯಾನ ಹೊಂದಿದೆ. ಅವ್ರ ವ್ಯಾಖ್ಯಾನದಲ್ಲಿ ಸರಳವಾಗಿ ಇದಕ್ಕೇನ್ ಬರೀತಾರೆ ಅಂದ್ರೆ ಮತ್ ಸ್ವಾಮಿನಂ ವಿಹಾಯ ಸ್ಥಾತುಂ ಸರ್ವಥಾ ನ ಶಕ್ನೋಮಿ ಇತಿ ಬುದ್ಧ್ಯ ಹನುಮಾನ್ ಕೃಷ್ಣ ಸಮೀಪೇಯೇವ ಪಶ್ಚಿಮ ಭಾಗೇ ವಸತಿ. ಅದರ ಅರ್ಥವನ್ನೇ ಬಿಡಿಸಿದ್ರು. ಹನುಮಂತ ಎಲ್ಲಿದ್ದಾನೆ? ಕೃಷ್ಣನ ಹತ್ರ ಅಂದ್ರೆ ಹಿಂದಕ್ಕಿದಾನ. ಎಲ್ಲಿ ಅಂದ್ರೆ ಪಶ್ಚಿಮ ಭಾಗೆ. ಧವಲಗಂಗೆ ಹೋಲಿಸಿದಾಗ ಪಶ್ಚಿಮ ಭಾಗದಲ್ಲಿ ಹನುಮಂತ ಇದ್ದಾನೆ, ಕೃಷ್ಣನ ಹತ್ರನೂ ಆಯ್ತು. ಈ ರೀತಿ ಧವಲಗಂಗೆ ಪಶ್ಚಿಮ ಭಾಗದಲ್ಲಿ, ಕೃಷ್ಣನ ಸಮೀಪದಲ್ಲಿ ಯಾರು? ಹನುಮಂತ ದೇವರು ನೆಲೆಸಿದ್ದಾರೆ ಅಂತ ಇವ್ರ ವ್ಯಾಖ್ಯಾನ. ಇನ್ನೊಂದು ಕಣಗಲಿ ಶ್ರೀನಿವಾಸಾಚಾರ್ಯರು ಅಂತ ಸಪ್ತವೃಂದಾವನಾಖ್ಯಾನಕ್ಕೆ ಒಂದು ವ್ಯಾಖ್ಯಾನ ಬರ್ತಿದ್ದಾರೆ. ಅವರು ಇದಕ್ಕೆ ಒಳ್ಳೆ ಹೊಸ ಅರ್ಥವನ್ನು ಹೇಳ್ತಾರೆ ಈ ಎಲ್ಲ ಶ್ಲೋಕಗಳಿಗೆ. ಅಂದ್ರೆ ಈ 38, 39, 40 ಈ 3 ಶ್ಲೋಕ ಏನ್ ಬಂತಲ್ಲ, ಇಲ್ಲಿ ಏನೇನ್ ಬಂತು? ಧವಲಗಂಗಾ ತೀರದಲ್ಲಿ 3 ಸನ್ನಿಧಾನ ಇದೆ. ಒಂದು ರುದ್ರದೇವರ ಸನ್ನಿಧಾನ, ಹನುಮಂತನ ಸನ್ನಿಧಾನ, ಮತ್ತೆ ಕೃಷ್ಣನ ಸನ್ನಿಧಾನ ಇಲ್ಲಿ ವರ್ಣಿಸಿದ್ದು ಈ 3 ಶ್ಲೋಕದಲ್ಲಿ. ಇಲ್ಲಿ 3 ಶಬ್ದ ಬಂತು. ಮತ್ಸುತಾಂ, ಮದಾಶ್ರಯಾಂ, ಮತ್ ಸ್ವಾಮಿನ. ಮತ್ಸುತಾಂ ಅಂದ್ರೆ ನನ್ನ ಮಗಳು ಅಂತ. ಯಾರ ಮಗಳು? ಪಾದಾಂಗುಷ್ಠ ಜಾತ ಅಂದ್ರೆ ತನ್ನ ಪಾದದ ಹೆಬ್ಬೆರಳಿನಿಂದ ಹುಟ್ಟಿದವಳು ಮತ್ಸುತಾಂ. ಆದ್ರಿಂದ ವಿಷ್ಣು ಪಾದದಿಂದ ಹುಟ್ಟಿರೋದ್ರಿಂದ ವಿಷ್ಣುವಿನ ಮಗಳು ಅಂತ. ಅದು ಮತ್ಸುತಾಂ ಅನ್ನೋದಕ್ಕೆ ಹಾಗೆ ಅರ್ಥ ಮಾಡಿದ್ರು. ಮದಾಶ್ರಯಂ ಅಂದ್ರೇನು? ರುದ್ರದೇವರ ಆಶ್ರಯ ಕೊಟ್ಟಿದ್ದಾರೆ ತಮ್ಮ ಶಿರಸ್ಸಿನಲ್ಲಿ. ಅದನ್ನ ಇಲ್ಲಿ ಶ್ರೀಮುಷ್ಟಂ ಆಚಾರ್ಯ ವ್ಯಾಖ್ಯಾನದಲ್ಲಿ ಬಂತು. ಮದಾಶ್ರಯಂ ಅಂದ್ರೆ ಮಯಾ ಶಿರಸಿ ಧೃತಾಂ, ನಾನು ತಲೆಯಲ್ಲಿ ಧರಿಸಿದ್ದೇನೆ ಅಂತ ಮದಾಶ್ರಯಂ ಅಂತ. ಮತ್ಸ್ವಾಮಿನಂ ಅನ್ನೋದಕ್ಕೆ ಏನ್ ಮಾಡಿದ್ರು? ರುದ್ರದೇವರು ಉಪಾಸನೆ ಮಾಡೋ ರಾಮನಾದ ತ್ರಿವಿಕ್ರಮ, ಅವರನ್ನ ಹನುಮಂತ ಹೇಗ್ ಬಿಡ್ಲಿಕ್ಕೆ ಸಾಧ್ಯ? ಹನುಮಂತನು ಆರಾಧನೆ ಮಾಡ್ತಾರಲ್ಲ ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನ, ರುಜುದೇವತೆ ಹನುಮಂತ. ಅದರಿಂದ ತ್ರಿವಿಕ್ರಮನನ್ನ ಬಿಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಅಂತ ಈ ತರ ಅರ್ಥ ಮಾಡಿದ್ದಾರೆ. ಇದನ್ನ ಚಿಕ್ಕದಾಗಿ ಈ ಕಣಗಲಿ ಶ್ರೀನಿವಾಸಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಗೆ ಹೇಳಿದ್ದಾರೆ ಅಂದ್ರೆ ವಿಷ್ಣೋ ಸ್ವಪದ ಉದ್ಭವಾಯ ಗಂಗಾಯ ಸ್ವಪದ ಉದ್ಭವ, ತನ್ನ ಪಾದ ಅಂಗುಷ್ಠದಿಂದ ಹುಟ್ಟಿರುವಂತಹ ಗಂಗೆಯ ಹತ್ತಿರನೇ ಮಗಳ ಮೇಲಿನ ಪ್ರೀತಿಯಿಂದ ಸುತಾವಾತ್ಸಲ್ಯದಿಂದ ಬಂದಿದ್ದಾನೆ ಅಂತ ಒಂದು. ಇನ್ನು ರುದ್ರ ಯಾಕೆ ಬಂದಿದ್ದು ಅಂದ್ರೆ ಹರಿಪಾದೋದಕ ಆದರಾತ್, ಭಗವಂತನ ಪಾದೋದಕ ಅದು ಗಂಗೆ, ಅದನ್ನ ಹೇಗ್ ಬಿಡೋದು ನಾನು ಅಂತ ರುದ್ರದೇವರು ಧವಲಗಂಗೆ ಹತ್ರನೇ ಬಂದ್ರು. ಹನುಮಂತ ಯಾಕೆ ಬಂದಿದ್ದು ಅಂದ್ರೆ ಶ್ರೀಕೃಷ್ಣ ಭಕ್ತಿ ಉದ್ರೇಕದಿಂದ, ಕೃಷ್ಣನ್ ಮೇಲ್ ಭಕ್ತಿ,
ಕೃಷ್ಣನ್ ಬಿಟ್ಟು ಹೋಗೋದು ಹೇಗೆ, ನಾನು ಕೃಷ್ಣನ್ ಜೊತೆಗೆ ಇರ್ತೀನಿ ಅಂತ. ಒಬ್ರಿಗೆ ಹರಿಪಾದೋದಕದ ಮೇಲೆ ಆದರ ಜಾಸ್ತಿ, ಇನ್ನೊಬ್ರಿಗೆ ಭಕ್ತಿಯ ಉದ್ರೇಕ, ಇನ್ನೊಬ್ರಿಗೆ ಮಗಳ ಮೇಲಿನ ವಾತ್ಸಲ್ಯ. ಹಾಗಾದ್ರೆ 3 ಶಬ್ದ: ವಾತ್ಸಲ್ಯ, ಆದರ, ಭಕ್ತಿಯ ಉದ್ರೇಕ. ವ್ಯತ್ಯಾಸ ಇದೆ 3ಕ್ಕೆ. ಆ ವಾತ್ಸಲ್ಯ ಅಂದ್ರೆ ಪ್ರೀತಿ, ಮಕ್ಕಳ ಮೇಲೆ ತೋರಿಸೋ ಪ್ರೀತಿ. ಅದು ಆದರ ಅಲ್ಲ, ಅದು ಗೌರವ ಭಾವ ಅಲ್ಲ, ಅದು ಪ್ರೀತಿ. ಹಾಗಂತ ಭಕ್ತಿನೂ ಅಲ್ಲ, ಮಕ್ಕಳ ಮೇಲೆ ತೋರಿಸೋದು. ತಂದೆ ತಾಯಿ ಮಕ್ಕಳ ಮೇಲೆ ಏನು ಅದು ಸ್ನೇಹವನ್ನು ತೋರಿಸ್ತಾರೆ ಮನಸ್ಸಿನಿಂದ, ಅದು ವಾತ್ಸಲ್ಯ ಅಂತ ಅನಿಸ್ಕೊಳುತ್ತೆ. ಹಾಗೆ ಗುರುಗಳು ಶಿಷ್ಯರ ಮೇಲೆ ಏನ್ ತೋರಿಸ್ತಾರೆ ಸ್ನೇಹವನ್ನ, ಅದನ್ನು ವಾತ್ಸಲ್ಯ ಅನ್ನೋ ಶಬ್ದದಿಂದ ಕರೀತಾರೆ. ಅದು ಮೊದಲನೇ ಶಬ್ದದಿಂದ ಗೊತ್ತಾಯ್ತು. ರುದ್ರದೇವರ ಬಗ್ಗೆ ಬಂದಾಗ ಅವರಿಗೆ ವಾತ್ಸಲ್ಯ ಅಲ್ಲ, ಹರಿಪಾದೋದಕದ ಮೇಲೆ ಆದರ, ಗೌರವ ಇದೆ ಅದು. ಇನ್ನು 3ನೇದು ಹನುಮಂತನಿಗೆ ಆದರ ವಾತ್ಸಲ್ಯ ಅನ್ನೋದಕ್ಕಿಂತ ಭಕ್ತಿಯ ಉದ್ರೇಕ ಇತ್ತು. ಈ 3 ಕಾರಣದಿಂದ ಇವ್ರು ಬಂದಿದ್ದಾರೆ ಅಂತ. ಯದ್ವಾ ಅಂತ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ. ಏನು ಮತ್ಸುತಾಮ್ ಅಂದ್ರೆ ಇದು ವಸ್ತುತಃ ಯಾರಿಗ ಅನ್ವಯಿಸ್ಬೇಕು? ಇದು ಯಾರು ಹೇಳ್ತಾ ಇರೋದು? ಸ್ವಪ್ನನಾಮನಾಖ್ಯಾನ ವಾದಿರಾಜರು ಹೇಳ್ತಾ ಇರೋದು. ಈಗ ಈ ಶ್ಲೋಕ ಓದಿದಾಗ 38ನೇದು, 39, 40ನೇದು, ಹಿತ್ವಾತು ಮತ್ಸುತಾಂ ಸ್ಥಾತು, ನನ್ನ ಮಗಳನ್ನ ಬೀಳ್ಲಿಕ್ಕೆ ಮನಸ್ಸಾಗ್ದೇನೆ ಜೊತೆಗೆ ಭಗವಂತನು ಇದೇ ಧವಲಗಂಗಾ ತೀರದಲ್ಲಿ ಬಂದ್ ನಿಂತ. ಇಲ್ಲಿ ನನ್ನ ಮಗಳು ಅಂದ್ರೆ, ನನ್ನ ಅಂದ್ರೆ ಯಾರನ್ನು ತಗೊಳ್ಬೇಕು? ಮತ್ ಸುತಾಂ, ನನ್ನ ಮಗಳು ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ದೇವರ ಮಗಳು ಅಂತ. ಅದು ತ್ವತ್ಸುತಾಂ ಅಂತ ಹೇಳ್ಬೇಕಾಯ್ತು. ಹಿತ್ವಾತು ತ್ವತ್ಸುತಾಂ ಸ್ಥಾತು, ನೀನ್ ನಿನ್ನ ಮಗಳನ್ನ ಬಿಡ್ಲಿಕ್ಕೆ ಮನಸ್ಸಾಗ್ದೇನೆ ಇಲ್ಲಿ ತನಕ ಬಂದಿದ್ಯಲ್ಲ ಸ್ವಾಮಿ ಅಂತ ಹಿಂಗೆ ಹೇಳ್ಬೇಕು ವಾದಿರಾಜರು. ನನ್ನ ಮಗಳು ಅಂತ ಅವ್ರು ಹೇಳಿದೆ ಹೆಂಗ್ ಸರಿ? ಅದ್ ಸರಿ ಹೋಗಲ್ಲ. ಹಾಗಾದ್ರೆ ವಾದಿರಾಜರ ಸುತಾನೇ ಆಗ್ಬೇಕು ಯಾರು? ಈ ಧವಲಗಂಗೆ. ವಾದಿರಾಜರ ಮಗಳು ಹೇಗಾಗ್ಲಿಕ್ಕೆ ಸಾಧ್ಯ ಅಂದ್ರೆ, ಆ ಧವಲ ಸರೋವರ ನಿರ್ಮಾಣ ಮಾಡಿದವ್ರು ಯಾರು? ವಾದಿರಾಜರೇ. ಹಾಗಾದ್ರೆ ಮತ್ಸುತಾಂ ಇತ್ಯತ್ರ ಮತ್ಕೃತತ್ವಾತ್, ಯಾರು ಯಾವ್ದನ್ನ ಸೃಷ್ಟಿ ಮಾಡಿದಾರೋ ಆ ಸೃಷ್ಟಿ ಮಾಡಿದ ವಸ್ತು ಅವರ ಮಗಳಂತಾನೆ ಅಥವಾ ಮಗನಂತಾನೆ ಆಗತ್ತೆ. ಹಾಗಾಗಿ ಮತ್ಸುತಾಂ ಅಂದ್ರೆ ನನ್ನ ಸುತ ಅಂದ್ರೆ ವಾದಿರಾಜರ ಸುತ ಅಂತಾನೆ ಅರ್ಥ. ಯಾಕೆ? ಮತ್ಕೃತತ್ವ, ವಾದಿರಾಜರೇ ಆ ಸರೋವರ ನಿರ್ಮಾಣ ಮಾಡಿದ್ರಿಂದ ಒಂದು. ಇನ್ನು ಮದ ಆಶ್ರಯಂ, ಇದು ಹೆಂಗ್ ಸರಿ? ರುದ್ರದೇವರೇನೋ ತಮ್ಮ ತಲೆ ಮೇಲೆ ಗಂಗೆಯನ್ನ ಧರಿಸಿದ್ರು, ಅವರೇ ಆಶ್ರಯ ಯಾರು? ಗಂಗೆಗೆ. ಮತ್ತೆ ಹರಿಪಾದೋದಕ ಅನ್ನೋ ಆದರನೂ ಇತ್ತು ಒಂದು. ಇಲ್ಲಿ ಹೇಗೆ ಅಂದ್ರೆ ಮದ ಆಶ್ರಯೇಣ ಸ್ಥಿತ, ಧವಲಗಂಗೆ ನನ್ನನ್ನು ಆಶ್ರಯಿಸಿಕೊಂಡು ಇಲ್ಲಿ ಬಂದಿದ್ದಾಳೆ ಅಂತ. ಅಂದ್ರೆ ಮುನಿಮಂತ್ರ ಸಮಾಹುತ ಅಂತ ಹಿಂದೆ ಬಂತು. ಮುನಿಗಳಾದ ವಾದಿರಾಜರು ಗಂಗೆಯನ್ನ ಕೇಳ್ಕೊಂಡ್ರು, ಕೇಳಿದ್ದಕ್ಕೆ ಬಂದು ಮಂತ್ರದಿಂದ ಆಹ್ವಾನ ಕೊಟ್ರು, ತಕ್ಷಣ ಗಂಗೆ ಬಂದ್ಲು. ಗಂಗೆ ಹೇಗ್ ಬರ್ಬೇಕು ಅಂತ ಮಂತ್ರದಿಂದ ಕರೆದ್ರು ಅವರು. ಯಾಕೆ ಬಂದ್ಲು ಗಂಗೆ? ವಾದಿರಾಜರನ್ನ ಆಶ್ರಯಿಸ್ಲಿಕ್ಕೆ ಬಂದಿತ್ತು ಗಂಗೆ. ಅಂದ್ರೆ ವಾದಿರಾಜರು ಆಧಾರ, ರುಜುದೇವತೆ ಶ್ರೇಷ್ಠ. ಅಂತಹ ರುಜುದೇವತೆಯ ಸೇವೆಯನ್ನ ಮಾಡುವಂತಹ ಭಾಗ್ಯ ತದಂತರ್ಯಾಮಿಯಾದ ಹಯಗ್ರೀವ, ತ್ರಿವಿಕ್ರಮ ಇತ್ಯಾದಿ ರೂಪಗಳ ಸೇವೆಯನ್ನ ಮಾಡೋ ಭಾಗ್ಯ. ಹಾಗಾಗಿ ಮದಾಶ್ರಯಂ, ನನ್ನನ್ನ ಆಶ್ರಯಿಸಿಕೊಂಡು ಇರುವಂತಹ ಗಂಗೆ. ಯಾಕಂದ್ರೆ ಕಕ್ಷೆ ತಾರತಮ್ಯ ನೋಡಿದಾಗ ತುಂಬಾ ಉತ್ತಮ ರುಜುದೇವತೆಯಾದ ಲಾತವ್ಯರನ್ನ ಅವಶ್ಯವಾಗಿ ಗಂಗೆ ಆಶ್ರಯಿಸಲೇಬೇಕು. ಆದ್ರಿಂದ ಮದಾಶ್ರಯಂ ಅಂತ ಹೇಳಿದ್ದಾರೆ ವಾದಿರಾಜರು. ಆದ್ರಿಂದ ನನ್ನ ಆಶ್ರಯ ಪಡೆದ ಗಂಗೆಯನ್ನ ರುದ್ರದೇವರು ತಾವು ಬಿಡ್ಲಿಕ್ಕೆ ಮನಸ್ಸಾಗ್ದೇನೆ ಅವರೂ ಬಂದಿದ್ದಾರೆ. ಯಾಕೆಂದ್ರೆ ಅದು ಪಾದೋದಕ ಅನ್ನೋ ಒಂದು ಆದರ ಬೇರೆ, ಜೊತೆಗೆ ನನ್ನನ್ನ ಆಶ್ರಯಿಸ್ಕೊಂಡಿರೋ ಗಂಗೆ. ಹಾಗಾಗಿ ದಾತವ್ಯ ದೇವತೆ ಹತ್ರ ರುದ್ರದೇವರು ಬಂದಿದ್ದಾರೆ, ಇದೊಂದು ಅರ್ಥ. 3ನೇದು ಮತ್ ಸ್ವಾಮಿನಂ ಇತ್ಯತ್ರ ಅಂತ ಇನ್ನೊಂದು ಹೇಳ್ತಾರೆ. ಮತ್ ಸ್ವಾಮಿ ಅಂದ್ರೆ ಯಾರು? ಅದು ವಾದಿರಾಜರ ಸ್ವಾಮಿ ಅಂತಾನೆ ಅರ್ಥ. ವಾದಿರಾಜರು ಯಾರನ್ನ ಅರ್ಚನೆ ಮಾಡ್ತಾ ಇದ್ರು? ಕೃಷ್ಣನ ಅರ್ಚನೆ ಮಾಡಿದ್ರು, ಪರ್ಯಾಯ ಪೂಜೆಯನ್ನು ನೆರವೇರಿಸಿದ್ರು ವಾದಿರಾಜರು. ಅದಕ್ಕೆ ಮತ್ಸ್ವಾಮಿನಂ ಅಂದ್ರೆ ಶ್ರೀ ಕೃಷ್ಣಂ ಇತ್ಯರ್ಥ. ಅದರಲ್ಲೂ ಇಲ್ಲಿ ವೇಣುಗೋಪಾಲ, ಇಲ್ಲಿ ಕೃಷ್ಣ. ಅಂಥ ಕೃಷ್ಣನ ಆರಾಧನೆ ಮಾಡೋರು ಮಮ ಕೃಷ್ಣ ಪೂಜಕತ್ವ, ನಾನು ಕೃಷ್ಣನ ಪೂಜೆಯನ್ನು ಮಾಡೋನು ಅಂತ ನನ್ನ ಸ್ವಾಮಿಯಾದ ಕೃಷ್ಣನನ್ನ ಬಿಡ್ಲಿಕ್ಕೆ ಹನುಮಂತನಿಗೆ ಮನಸ್ಸಾಗ್ಲಿಲ್ಲ. ಯಾಕೆ? ರುಜುದೇವತೆಗಳು ಉಪಾಸನೆ ಮಾಡುವಂತ ದೇವರ ರೂಪ ಏನಿರುತ್ತೆ ಅದು ಪ್ರತಿಯೊಬ್ಬರಿಗೂ ಒಂಥರ ಸಮಾನ, ಅದ್ರ ಮೇಲೆ ಅಷ್ಟು ಪ್ರೀತಿ ಇರತ್ತೆ ಅವ್ರಿಗೆ. ಹಾಗಾಗಿ ರುಜುದೇವತೆಯಾದ ಹನುಮಂತ ತಾನು ನನ್ನ ಸ್ವಾಮಿಯಾದ ಕೃಷ್ಣನನ್ನ ಬಿಡ್ಲಿಕ್ಕೆ ಮನಸ್ಸಾಗ್ದೇನೆ ಈ ಧವಲಗಂಗೆಯ ಹತ್ರ ಬಂದಿದ್ದಾನೆ ಅಂತ. ಇಷ್ಟು ಹೀಗೆ ಎಲ್ಲಾ ಶಬ್ದ ಮದಾಶ್ರಯಂ, ಮತ್ ಸುತಾಂ, ಮತ್ ಸ್ವಾಮಿನಂ ಅಂತ ಏನೇನ್ ಶಬ್ದ ಬಂತಲ್ಲ ಇದೆಲ್ಲ ವಾದಿರಾಜರು ಸಂಬಂಧಿಯಾಗಿ ಈ ಪದಗಳು ಬಂದಿದೆ ಅಂತ ಇವ್ರು ವ್ಯಾಖ್ಯಾನ ಮಾಡಿದ್ದಾರೆ. ಅಯಮರ್ಥಸ್ತು, ಇದೆಲ್ಲ ಹೇಗ್ ಸಿಕ್ತು ನಿಮ್ಗೆ ಇಷ್ಟೊಂದು ಅರ್ಥ ಅಂದ್ರೆ, ಅಲ್ಲಿ ಉತ್ಸೇಹೆ ಅಂತ ಅಂದ್ರೆ ಅದ್ರ ಬಗ್ಗೆ ಉತ್ಸಾಹ ಪಡ್ಲಿಲ್ಲ. ಉತ್ಸಾಹ ಅಂದ್ರೆ ಅದನ್ನ ಬಿಡ್ಲಿಕ್ಕೆ ಮನಸ್ಸಾಗ್ಲೇ ಇಲ್ಲ. ಅದ್ರ ಬಗ್ಗೆ ಒಂದು ಸರ್ವಥಾನ ಶಕ್ನೋಮಿ, ಎಂದೆಂದಿಗೂ ನಾನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಉತ್ಸಾಹೆ ಅನ್ನೋ ಒಂದು ಪದ ಇದೆಯಲ್ಲ,
ಆ ಪದದ ಸ್ವಾರಸ್ಯದಿಂದ ಈ ಅರ್ಥ ಸಿಕ್ತು ಅಂತ ಬರೀತಾರೆ. ಈ ವ್ಯಾಖ್ಯಾನಕಾರರು ತುಂಬಾ ವಿಶೇಷವಾಗಿ ಸ್ವಾಬ್ಧವೃಂದಾವನಾಖ್ಯಾನಕ್ಕೆ ಒಳ್ಳೆ ವಿಚಾರಗಳನ್ನು ಬರೀತಾರೆ. ಇವರ ಪರಿಚಯ ಒಂದ್ ಸ್ವಲ್ಪ ಕೊಡ್ಬೇಕು, ಇವರು ವ್ಯಾಖ್ಯಾನ ಯಾಕೆ ಅಷ್ಟೊಂದು ವಿಶಿಷ್ಟವಾಗಿದೆ ಅಂತ. ಇವರ ಪರಿಚಯವನ್ನ ಇಲ್ಲೆಲ್ಲ ವಿವರವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಈ ಬೆಳಗಾವಿ ಅಥಣಿ ಇದೆಯಲ್ಲ, ಅಥಣಿಯ ಕಣಗಲಿ ಅಂತ ಒಂದು ಊರಂತೆ, ಆ ಊರಿನವ್ರು ಇವರು ಅಂತ ಪರಿಚಯ ಮಾಡ್ಕೊಡ್ತಾರೆ. ಇವರ ಹಿನ್ನೆಲೆ ನೋಡ್ಬೇಕು, ಇವ್ರ ವ್ಯಾಖ್ಯಾನಕ್ಕೆ ಯಾಕೆ ಅಷ್ಟೊಂದು ವೈಶಿಷ್ಟ್ಯ ಬಂದಿದೆ ಅಂತ. ಇವರು ತೇಷಾಂ ಕುಲನಾಮ ಬುಕ್ಕೆ ಭಾಗ ಅಂತ, ಒಂದು ಕುಲದ ಹೆಸರು ಅವರು, ಬುಕ್ಕೆ ಭಾಗ ಅಂತ ಅದನ್ನ ಬರೀತಾರೆ. ಕಣಗಲಿ ಶ್ರೀನಿವಾಸಾಚಾರ್ಯ ಅಂತ ಪ್ರಸಿದ್ಧಿ ಇವ್ರದು. ಇವರು ತಮ್ಮ ತಂದೆ ಹತ್ರ ಓದ್ತಾರೆ. ಅಷ್ಟೇ ಅಲ್ಲ, ಉನ್ನತ ಗ್ರಂಥಗಳ ಅಧ್ಯಯನಕ್ಕೋಸ್ಕರ ಇವರು ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠಾಧೀಶರು ಅಂತ ಉಲ್ಲೇಖ ಮಾಡ್ತಾರೆ. ಅವ್ರ ಹೆಸರು ರಘುಶಾಂತ ತೀರ್ಥರು ಅಂತ. ಇವರು ಮಂಗಳ ಶ್ಲೋಕದೆಲ್ಲ ಬರುತ್ತೆ. ರಘುಶಾಂತ ತೀರ್ಥರ ಹತ್ರ ಓದ್ತಾರೆ. ಓದಾದ್ಮೇಲೆ ಒಳ್ಳೆ ಅಧ್ಯಯನ ಮುಗೀತು, ಎಲ್ಲ ಆಯ್ತು ಸರಿಯಾಗಿ. ಅದಾದ್ಮೇಲೆ ಬೆಳಗಾವಿಗೆ ಬಂದು ಜಂಬುಖಂಡಿ ವಾದಿರಾಜಾಚಾರ್ಯರ ಹತ್ರ ಮತ್ತೆ ಷಟ್ಪುರಾಚಾರ್ಯರ ಹತ್ರ, ಅವ್ರ ಶಿಷ್ಯರು, ಜಂಬುಖಂಡಿ ವಾದಿರಾಜಾಚಾರ್ಯ ಶಿಷ್ಯರು ಷಟ್ಪುರಾಚಾರ್ಯರು, ಅವ್ರ ವ್ಯಾಖ್ಯಾನನೂ ಇದೆ ಇದಕ್ಕೆ, ಸ್ವಾಬ್ಧವೃಂದಾವನಾಖ್ಯಾನಕ್ಕೆ. ಅದರ ಒಂದೇ ಅಧ್ಯಾಯಕ್ಕೆ ಸಿಗತ್ತೆ, ಜಾಸ್ತಿ ಸಿಗಲ್ಲ ಅಂತ. ಷಟ್ಪುರಾಚಾರ್ಯರ ಹತ್ರ, ಅವರ ಶಿಷ್ಯರುಗಳ ಹತ್ರ ವಾದಿರಾಜರ ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಅಂತ ಎಲ್ಲ ಅಧ್ಯಯನ ಮಾಡಾಗೋಗಿದೆ. ತುಂಬಾ ಚೆನ್ನಾಗಿ ಅಧ್ಯಯನ ಆಗೋಗಿದೆ ಶಾಸ್ತ್ರದ್ದು. ಆಮೇಲೆ ಕೊನೆಗೆ ಇಲ್ಲಿ ಇವ್ರ ಹತ್ರ ಬಂದಿದ್ದಾರೆ. ಅವ್ರ ಸಹವಾಸದಿಂದ ಏನಾಯ್ತು, ಸ್ವಾಬ್ಧವೃಂದಾವನಾಖ್ಯಾನ ಉಪದೇಶ ಆಯ್ತಂತೆ ಷಟ್ಪುರಾಚಾರ್ಯರ ಕೈಲಿ. ಅಂದ್ರೆ ಜಂಬುಖಂಡಿ ವಾದಿರಾಚಾರ್ಯರ ಶಿಷ್ಯರಾದ ಷಟ್ಪುರಾಚಾರ್ಯರ ಹತ್ರ ಇವರು ಸ್ವಾಬ್ಧವೃಂದಾವನಾಖ್ಯಾನ ಉಪದೇಶ ಪಡ್ಕೊಳ್ತಾರೆ, ಚೆನ್ನಾಗಿ ಮನನ ಮಾಡ್ತಾರೆ. ಇಂಥ ಕಣಗಲಿ ಶ್ರೀನಿವಾಸಾಚಾರ್ಯರು ಸ್ವಾಬ್ಧವೃಂದಾವನಾಖ್ಯಾನಕ್ಕೆ ಸಮಗ್ರವಾಗಿ ವ್ಯಾಖ್ಯಾನ ಬರೆದಿದ್ದಾರೆ. ಹೆಚ್ಚು ಕಡಿಮೆ ಪ್ರತಿ ಶ್ಲೋಕಗಳಿಗೆ ಸಿಗತ್ತೆ ಈ ವ್ಯಾಖ್ಯಾನ, ಅಂಥ ವ್ಯಾಖ್ಯಾನ. ಆದ್ರೆ ನಮ್ಗೆ ಉಪಲಬ್ಧವಾಗಿಲ್ಲ, ಫುಲ್ ವ್ಯಾಖ್ಯಾನ ಸಿಕ್ಕಿಲ್ಲ, ಪ್ರಿಂಟ್ ಆಗಿರೋದು ಬಹಳ ಕಡಿಮೆನೆ, ಆದ್ರೂ ಒಂದಿಷ್ಟು ಭಾಗ ಅಂತೂ ಸಿಕ್ಕಿದೆ. ಇದಾದ್ಮೇಲೆ ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಇವ್ರಿಗೆ 24,000 ಶ್ಲೋಕ ಇರೋ ರಾಮಾಯಣ ಕಂಠಪಾಠ ಇತ್ತು ಅಂತ, ಬಾಯಿಗಿತ್ತು ಅಂತ ಹೇಳ್ತಾರೆ. ಅಂತ ಮಹಾನುಭಾವರು ಭಾಗವತದ ಸಾರ ಸಂಗ್ರಹ ಬರೆದಿದ್ದಾರಂತೆ ಗದ್ಯದಲ್ಲಿ, ಗದ್ಯಮಯವಾಗಿ ಸಂಸ್ಕೃತ ಭಾಷೆಯಲ್ಲಿ. ಇಂಥ ಇವ್ರ ವ್ಯಾಖ್ಯಾನ ಶೈಲಿ ಹೇಗಿದೆ ಅಂತ ಇವತ್ತು ಒಂದ್ ನೋಡ್ತೀವಿ. ಅಂದ್ರೆ ಹೊಸ ಅರ್ಥ ಬರೀತಾರೆ. ಯಾವ್ದಾರ ಒಂದು ಶ್ಲೋಕವನ್ನ ವಿಶೇಷವಾಗಿ ವಿಮರ್ಶೆ ಮಾಡ್ಬೇಕು ಅಂದ್ರೆ ಅಲ್ಲಲ್ಲಿ ಹೊಸ ಹೊಸ ಅರ್ಥಗಳನ್ನ ಬರೀತಾರೆ ಮಧ್ಯ. ಅಂತ ಒಂದು ಅಪೂರ್ವವಾದ ವ್ಯಾಖ್ಯಾನ ಇವ್ರದ್ದು. ನೆನ್ನೆ ದಿವಸ ಒಂದು ಅರ್ಥ ಹೇಳಿದೆ, ಆ ಅರ್ಥನೂ ಇವ್ರ ವ್ಯಾಖ್ಯಾನದ್ದೇ. ಒಂದು ಏನು, ವೃಂದಾವನಾಷ್ಟಕ ಪಿನಾಕಿ ಹನುಮತ ಅಂತ ಬಂತಲ್ಲ, 8 ದಿಕ್ಕುಗಳಲ್ಲಿ ತುಳಸಿ ವೃಂದಾವನದ ಉಲ್ಲೇಖ ಮಾಡ್ತಾರಲ್ಲ, ಅದು ಇವ್ರ ವ್ಯಾಖ್ಯಾನದಲ್ಲೇ ಸಿಗೋದು ನಮಗೆ. ಅಲ್ಲಿ ಕೃಷ್ಣ ಅಂತ ಅವ್ರು ಅರ್ಥ ಮಾಡ್ಲಿಲ್ಲ ಇವರು ವ್ಯಾಖ್ಯಾನಕಾರರು. ಹಂಗಾದ್ರೆ ಅವರೊಂದು ಪರಂಪರೆ ಇದೆ, ಆ ಪರಂಪರೆಯಲ್ಲಿ ಇದ್ದು ಅವರು ತಿಳ್ಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಒಂದು ಅಪೂರ್ವವಾದ ವ್ಯಾಖ್ಯಾನ. ಇಷ್ಟಾಗಿ ಇದರ ಹಿನ್ನೆಲೆಯಲ್ಲಿ ಈಗ ಈ ಸರೋವರ ಸೇವನೆ ಮಾಡೋದ್ರಿಂದ ಲಾಭ ಏನಾಗಾದ್ರೆ, ಇದನ್ನ ನಾವೆಲ್ಲ ಕೇಳಿದ್ವಲ್ಲ, ಇದಕ್ಕೇನಾದ್ರು ಫಲ ಇದೆಯಾ ಅಂದಾಗ ಈ 41ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದನ್ನ ನೋಡೋಣ. ತಸ್ಮಾತ್ ಸರೋವರಮಿದಂ ಸರ್ವಾಘೌಘ ಹರಂ ಪರಂ ಇದಂ ತು ಯೋ ನರ ಶ್ರುತ್ವಾ ಗತಿಂ ನೇಷ್ಟಾಂ ಲಭೇತ ಕಿಂ. ಹಾಗಾಗಿ ಧವಲ ಸರೋವರ ಎಷ್ಟು ಪವಿತ್ರ ಅಂತಂದ್ರೆ, ಸರ್ವ ಅಘೌಘ ಹರಂ, ಎಲ್ಲ ಸಾತ್ವಿಕ ಸಜ್ಜನರ ಅಂದ್ರೆ ಭಕ್ತರ ಅಘೌಘ ಪಾಪಗಳ ರಾಶಿ, ಅಘ ಓಘ ಪಾಪಗಳ ರಾಶಿಯನ್ನ ಪರಿಹರಿಸುವಂತದ್ದು ಶ್ರೇಷ್ಠವಾದ ಸರೋವರ ಇದು. ಇದರ ಹತ್ರ ಹೋಗಿ ಸೇವೆ ಮಾಡೋದು ಅದು ಒಂದು ಸರಿ. ಈ ರೀತಿ ಗಂಗೆಯನ್ನ ಸೇವೆ ಮಾಡಿದ್ರೆ ನಮಗೆ ಎಲ್ಲಾ ಪಾಪಗಳು ಪರಿಹಾರ ಆಗತ್ತೆ. ಯಾಕೆಂದ್ರೆ ಹರಿಹರ ಹನುಮತ್ 3 ಶಬ್ದ, ಅದನ್ನು ಇವರೇ ಶ್ರೀಮುಷ್ಟಮಾಚಾರ್ಯ ಹಾಕೋದು. ಹರಿ, ಹರ, ಹನುಮತ್. ಕೃಷ್ಣನ ಸನ್ನಿಧಾನ, ಹರನ ರುದ್ರನ ಸನ್ನಿಧಾನ, ಹನುಮಂತನ ಸನ್ನಿಧಾನ. ಅಂದ್ರೆ ಈ 3 ಸನ್ನಿಧಾನ ಇರುವಂತಹ ಧವಲಗಂಗೆಯ ಒಂದು ಯೋಗ ಆದ್ರೆ, ಅಂದ್ರೆ ಸಂಬಂಧ ಸಿಕ್ಕಿದ್ರೆ ನಮ್ಗೆ
ಯಾವ ಮನುಷ್ಯ ಈ ಧವಲಗಂಗೆ ಹತ್ರ ಹೋಗ್ತಾನೋ, ಯಶ್ಚ ಸೋದಾಪುರ ಯಾತ್ರಾಕೃತ್, ಯಾರು ಸೋದಾ ಕ್ಷೇತ್ರಕ್ಕೆ ಯಾತ್ರೆಯನ್ನು ಮಾಡ್ತಾನೋ ಅಂಥ ಮನುಷ್ಯನಿಗೆ ಇಷ್ಟವಾದದ್ ಸಿಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸಿಕ್ಕೇ ಸಿಗತ್ತೆ ಅಂತ, ಕೈಮುತ್ಯ ನ್ಯಾಯ ಅಂತ. ಯಾಕೆ ಅಂದ್ರೆ ಇದ್ರ ಬಗ್ಗೆ ಕೇಳಿದ್ರೇನೆ ಫಲ ಸಿಗತ್ತಂತೆ. ಇನ್ನಲ್ಲಿ ಹೋಗಿ ಯಾತ್ರೆ ಮಾಡಿ ಅಲ್ಲಿ ಸೇವೆ ಮಾಡಿದ್ರೆ ಫಲ ಸಿಗದೆ ಇರತ್ತಾ ಅಂತ. ಅದು ಕೈಮುತ್ಯ ನ್ಯಾಯ. ಅಂದ್ರೆ 100 ರೂಪಾಯಿ ಇದ್ದವನ ಹತ್ರ 50 ರೂಪಾಯಿ ಇರಲ್ವಾ ಅಂತ ಹೇಳ್ತಾರಲ್ಲ, ಕಿಮುತ. ಇದಿಷ್ಟೇ ಇರೋನ ಹತ್ರ ಅಷ್ಟಿರಲ್ವಾ ಅಂತ ಹೇಳ್ತೀವಲ್ಲ, ಹಾಗೆ ಇದಂತೂ ಯೋನರ ಶ್ರುತ್ವ, ಬರೀ ಕೇಳೋದಕ್ಕೆ ಹೇಳಿದಾರೆ ಇಷ್ಟು. ಅಂದ್ರೆ ಈ ಹರಿಹರ ಹನುಮಂತನ ಸನ್ನಿಧಾನ ಇದೆ, ಧವಲಗಂಗೆಯ ಸುತ್ತಲೂ ಈ ಅಷ್ಟ ವೃಂದಾವನಗಳಿದೆ, ಮತ್ತೆ ಅಶ್ವತ್ಥಚೂತ ಪನಸಾಮ್ರ ಅದೆಲ್ಲ ಇದೆ. ಈ ತರ ವಿಷಯಗಳನ್ನ ಸಪ್ತವೃಂದಾವನಾಖ್ಯಾನದ ಮುಖಾಂತರ ವಿಶೇಷವಾಗಿ ಅದು ಜ್ಞಾನಗಂಗೆಯ ತರ ಆಯ್ತಿದೆ. ಧವಲ ಗಂಗೆಯ ಬಗ್ಗೆ ಜ್ಞಾನ, ಧವಲ ಜ್ಞಾನ ಗಂಗೆ, ಅದರ ಬಗ್ಗೆ ನಾವು ತಿಳ್ಕೊಂಡು ಅಲ್ಲಿ ಮುಳುಗಿದ್ರು ಆಯ್ತಂತೆ, ಮನುಷ್ಯನಿಗೆ ಇಷ್ಟಾರ್ಥ ಪ್ರಾಪ್ತಿ ಆಗದೆ ಇರತ್ತ, ಖಂಡಿತ ಆಗತ್ತೆ ಅಂತ. ಅದನ್ನ ಷಟ್ಪುರಾಚಾರ್ಯರು ಹೇಳ್ತಾ, ಇಲ್ಲ ಇವರೆಲ್ಲ ವ್ಯಾಖ್ಯಾನಕಾರರು ಸಾಮಾನ್ಯದವರಲ್ಲ, ಇವರೆಲ್ಲ ಧವಲಗಂಗೆ ಸೇವೆ ಮಾಡಿ, ಪಂಚವೃಂದಾವನ ಸೇವೆ ಮಾಡಿ, ವಾದಿರಾಜರ ವಿಶೇಷ ಕೃಪೆಗೆ ಪಾತ್ರರಾದವರು. ಇವರೆಲ್ಲ ಅನುಭವಿಸಿ ಬರ್ದಿರುವಂತಹ ಮಾತುಗಳಿದು. ಅದರಿಂದ ಪರಮ ಪ್ರಮಾಣ. ಏನ್ ಹೇಳ್ತಾರೆ ಇವರು? ತಸ್ಮಾದಿದಂ ಸರೋವರಂ ಸ್ವಾಶ್ರಿತಾನಾಂ ನಿಖಿಲ ಪಾಪನಾಶಕಂ. ಯಾರು ಅದನ್ನ ಆಶ್ರಯಿಸ್ತಾರೆ ಅವ್ರ ಎಲ್ಲಾ ಪಾಪಗಳನ್ನು ಕಳೆಯತ್. ಒಂದು, ಏತನ್ ಮಾಹಾತ್ಮ್ಯ ಶ್ರವಣಾದೇವ ಸಂತಹ ಶ್ರೇಷ್ಠಾಂ ಗತಿಂ ಪ್ರಾಪ್ನುವಂತಿ. ಕೇವಲ ಇದರ ಮಹಿಮೆಯನ್ನ ಕೇಳೋದ್ರಿಂದಲೇ ಆಯ್ತು ಸಾತ್ವಿಕ ಭಕ್ತರೆಲ್ಲ ತಮಗೆ ಇಷ್ಟ ಏನೋ ಅದನ್ನ ಪಡಿತಾರೆ ಅಂತ. ಕೇಳೋದಕ್ಕೆ ವಿಶೇಷವಾದ ಫಲವನ್ನ ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಇದೊಂದು ಸ್ತೋತ್ರ ಅಂತೆ. ನಾವು ನೋಡುವಂತೆ ಸಪ್ತವೃಂದಾವನಾಖ್ಯಾನದ ಈ ಮೊದಲನೇ ಅಧ್ಯಾಯದಲ್ಲಿ ಸುಮಾರು ಸ್ತೋತ್ರ ಬಂದಿದೆ. ಈಗಾಗಲೇ ಹಿಂದೆ ಒಂದು ವೃಂದಾವನ ಸ್ತೋತ್ರ ಅಂತ ಬಂತು, ಅದು ಹೆಗ್ರೀವ ಸ್ತೋತ್ರ ಲೆಕ್ಕ. ಚಿಕ್ಕ ಸ್ತೋತ್ರಗಳನ್ನ ಒಂದಿಷ್ಟಿಷ್ಟು ಆಗ್ಲೇ ಹೇಳಿದಂತೆ ಪರ್ವತಗಳ ಸ್ತೋತ್ರ ಇದ್ದ ಹಾಗೆ, ನದಿಗಳ ಸ್ತೋತ್ರ ಇದ್ದ ಹಾಗೆ, ಒಂದ್ 5-5 ಶ್ಲೋಕ, 4-4 ಶ್ಲೋಕ, ಈ ತರ ಆಯಾಯ ಸ್ತೋತ್ರ ಅಂತ ನಾವು ಅಲ್ಲಿ ಟಿಕ್ ಮಾಡ್ಕೊಂಡಿದ್ದಾರೆ, ಇಂತಿಂತ ಸ್ತೋತ್ರದ ಪಾರಾಯಣ ಅಂತ ಇವರು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಟಿಪ್ಪಣಿ ಇದೆ, ಅವರ ಹೆಸರನ್ನ ಹೇಳ್ಬೇಕು. ಒಂದು ಕಡಗಲಿ ಶ್ರೀನಿವಾಸಾಚಾರ್ಯರದಾಯ್ತು, ಮತ್ತೊಂದು ಶ್ರೀಮುಷ್ಟಂ ಆಚಾರ್ಯರು, ಇನ್ನೊಬ್ರು ಇವರು ಷಟ್ಪುರಾಚಾರ್ಯರು, ಇನ್ನೊಬ್ರು ಮಂಟಪಂ ಶ್ರೀ ರಾಜಗೋಪಾಲಾಚಾರ್ಯರು ಅಂತ ಇವರು ವ್ಯಾಖ್ಯಾನ ಹೊಂದಿದೆ. ಮಂಟಪಂ ಶ್ರೀ ರಾಜಗೋಪಾಲಾಚಾರ್ಯರು ಅಂತ ಇವರ ವ್ಯಾಖ್ಯಾನದಲ್ಲಿ ಇದು ಸ್ತೋತ್ರ ಅಂತ ಹೇಳ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಇದು ಸ್ತೋತ್ರ ಅಂತ ಇದನ್ನೆಲ್ಲ ಕಂಡಿಡೋದು ತುಂಬಾ ಕಷ್ಟ. ವ್ಯಾಖ್ಯಾನಕಾರರು ಹೇಳಿದ್ದಾರೆ, ಆದ್ರೆ ನಮಗೆ ಸಿಗ್ತಾ ಇದೆ ಇಲ್ಲ, ಬಹಳ ಅದನ್ನ ನೋಡ್ಕೊಂಡು ವಿಭಾಗ ಮಾಡ್ಕೊಳ್ಬೇಕು, ಇಷ್ಟಿಷ್ಟು ಅಂತ. ಇವ್ರು ಎಲ್ಲಿಂದ ಸ್ತೋತ್ರ ಅಂತ ಹೇಳ್ತಾರೆ ಅಂದ್ರೆ, ವಿಶೇಷವಾಗಿ ಪಾರಾಯಣ ಮಾಡ್ಬೇಕಾಗಿದ್ದು ಈ ಹಿಂದೆ 34ನೇ ಶ್ಲೋಕದವರೆಗೆ ವೃಂದಾವನ ಸ್ತೋತ್ರ ಒಂದಾಯ್ತು, ಅಪಮೃತ್ಯು ಪರಿಹಾರ ಮಾಡುವಂತ ಸ್ತೋತ್ರ ಆಯ್ತು. ಆಮೇಲೆ ಅಶ್ವತ್ಥಚೂತ ಪನಸಾಮ್ರ ಸುನಾರಿಕೇಲ ಧಾತ್ರೀಕ್ಷು ದಂಡಕದಲ್ಲಿ ವನ ಮಧ್ಯ ಗಾಯ ಅಂತ ಏನು ಶ್ಲೋಕ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಹಿಡಿದು ಎಲ್ಲಿವರೆಗೆ ಅಂದ್ರೆ ಹನುಮಾನ್ ದೇವ ತತ್ತೀರ ಗೋಭವತ್ 40ನೇ ಶ್ಲೋಕ. ಹಾಗಾದ್ರೆ 35ರಿಂದ 40ನೇ ಶ್ಲೋಕ ವರೆಗೆ ವೃಂದಾವನಸ್ಯ ಪಶ್ಚಿಮ ಭಾಗಸ್ಥ ಧವಲಗಂಗಾ ತೀರಗತ ತ್ರಿವಿಕ್ರಮ ಪ್ರಧಾನಕಂ ಸ್ತೋತ್ರ. ಇದು ತ್ರಿವಿಕ್ರಮ ಸ್ತೋತ್ರ ಅನ್ಸ್ಕೊಡುತ್ತಂತೆ, ಕೃಷ್ಣನ ಸ್ತೋತ್ರನೇ ಇದು. ಧವಲಗಂಗೆಯನ್ನು ಹೊಗಳೋ ನೆಪದಲ್ಲಿ ಕೃಷ್ಣನನ್ನ, ತ್ರಿವಿಕ್ರಮನನ್ನ ಹೊಗಳಿದ್ದೆ ಅಲ್ಲಿ ಮುಖ್ಯ. ಎಲ್ಲ ಸನ್ನಿಧಾನ ಇದೆ, ಅಲ್ಲಿ ಕೃಷ್ಣನೇ ಬಂದಿದ್ದಾನೆ ಅಂದ್ರೆ ಇನ್ನೆಂಥದ್ದು ಅಂತ. ಕೊನೆಗೆ ಅಲ್ಲಿಗೆ ಎಲ್ಲ ದೇವರ ಕೊನೆಗೆ ನಿಲ್ಲಿಸ್ಬೇಕಾಗಿದ್ದು ದೇವರಲ್ಲಿ ಅಂತ. ಈ ದೃಷ್ಟಿಯಲ್ಲಿ ಈ ವೃಂದಾವನದ ಪಶ್ಚಿಮ ಭಾಗದಲ್ಲಿರೋ ಧವಲಗಂಗೆ ಏನಿದೆ, ಆ ಧವಲಗಂಗೆಯ ತೀರದಲ್ಲಿರೋ ತ್ರಿವಿಕ್ರಮನನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಇಲ್ಲಿವರೆಗೆ ಅಶ್ವತ್ಥ ಅನ್ನೋ ಶ್ಲೋಕದಿಂದ ಆರಂಭಿಸಿ ಈ ಹನುಮಂತ ಯಾಕೆ ಈ ತೀರದಲ್ಲಿ ಇದ್ದಾನೆ ಅನ್ನೋದು ಕಾರಣ ಕೊಟ್ಟರಲ್ಲ, ಈ ಶ್ಲೋಕದವರೆಗೆ ಇದೊಂದು ಸ್ತೋತ್ರ. ಈ ಸ್ತೋತ್ರವನ್ನ ಪಾರಾಯಣ ಮಾಡ್ಬೇಕು, ಅದರ ಮಹಿಮೆಯನ್ನ ಕೇಳ್ಬೇಕು. ಅದೇನ್ ಫಲ ಅಂತ ಈಗ ನಾವೀಗ ತಾನೇ ನೋಡಿದ್ವಿ ಈ ಶ್ಲೋಕದ ಫಲಶ್ರುತಿಯನ್ನ. ಇನ್ನೊಂದು ಈ ಧವಲಗಂಗೆಯ ಬಗ್ಗೆನೆ ವಾದಿರಾಜಗುರುವರ ಚರಿತಾಮೃತದಲ್ಲಿ ಒಂದು ಮಾತುಗಳು ಬರುತ್ತೆ. ಅಂದ್ರೆ ಇದೆಲ್ಲ ಇಷ್ಟು ಪ್ರಕರಣ ಹೇಳಿದ್ರಲ್ಲ, ಅಂದ್ರೆ ಈ ಸುತ್ತಲೂ ವೃಂದಾವನದ ಹತ್ತಿರ ಯಾವ್ಯಾವ ಮರಗಳಿತ್ತು, ಏನೇನು ವೃಂದಾವನಗಳು, ಹರಿಹರ ಹನುಮತ್ ಸನ್ನಿಧಾನ, ಧವಲಗಂಗಾ ಮಹಿಮೆ, ಇದೆಲ್ಲ ಹೇಳಿದ್ರಲ್ಲ, ಇದರ ಸೇವೆ ಮಾಡೋದು ಹೇಗೆ ಅಂತ ಒಂದು ವಿಷಯ ಹೇಳ್ತಾರೆ ವಾದಿರಾಜ ಗುರುವರ ಚರಿತಾಮೃತದಲ್ಲಿ. ಅದಕ್ಕೆ ಫಲನೂ ಹೇಳಿದ್ದಾರೆ. ಇಷ್ಟೆಲ್ಲ ನಾವು ಕೇಳಿದ್ಮೇಲೆ ಆ ಭಾಗ ಓದ್ಬೇಕು ವಾದಿರಾಜ ಗುರುವರ ಚರಿತಾಮೃತದ್ದು. ಇದಕ್ಕೆ ಸರಿಯಾಗಿ ಅದನ್ನ ಇಲ್ಲಿ ನಾವು ಉಲ್ಲೇಖ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗತ್ತೆ, ಓ ಇದು ಇಲ್ಲಿ ಈ ಶ್ಲೋಕಗಳನ್ನ ಓದಿದಾಗ ಆ ಮಹಿಮೆಯನ್ನು ಕೇಳ್ಬಿಡ್ಬೇಕು, ಆಗ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಮುಂದಕ್ಕೆ ಹೋದ್ಮೇಲೆ ಮತ್ತೆ ಸಿಗೋದಿಲ್ಲ ಈ ವಿಚಾರ. ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಮೊದಲು ಹೇಳೋದು ಸ್ವಾಪ್ತವೃಂದಾವನಾಖ್ಯಾನದ ಬಗ್ಗೆ ಒಂದು ಮಾತು ಹೇಳ್ತಾರೆ.
ಇದು ಅದ್ಭುತ ಯಾವ್ದು ಸಪ್ತವೃಂದಾವನಾಖ್ಯಾನ. ಯಾಕೆಂದ್ರೆ ಇಲ್ಲಿ ಬಂದಿರೋ ಕಥೆ ಅದು ದಿವ್ಯ ಅದ್ಭುತ ಎರಡು. ದಿವ್ಯ ಅಂದ್ರೆ ಅದು ದೇವತಾ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಮನುಷ್ಯ ಲೋಕದಲ್ಲಿ ಇರೋದು ಹೇಳ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಮನುಷ್ಯ ಲೋಕದಲ್ಲಿ ಇದ್ದದ್ದೇ, ಎಲ್ಲ ಸೋದಾ ಕ್ಷೇತ್ರದಲ್ಲಿ ಇದ್ದದ್ದೇ ತಾನೆ. ಆದ್ರೆ ಅದರ ಮಹಿಮೆ ಏನು ಅನ್ನೋದು ಅಲೌಕಿಕ, ಅದು ನಮಗ್ ಗೊತ್ತಿಲ್ಲ. ಅದು ನಮ್ಮ ಮನುಷ್ಯ ಸಾಮಾನ್ಯ ದೃಷ್ಟಿಗೆ ಗೋಚರ ಆಗದೆ ಇರೋದು. ಸ್ವಾಪ್ನ ವೃಂದಾವನಾಖ್ಯಾನಂ ದಿವ್ಯ ಅದ್ಭುತ ಕಥಾಶ್ರಯಂ ಪಠತಾಂ ಶೃಣ್ವತಾಂ ಚೈವ ಕಾಮಿತ ಪ್ರದ ಮಂಜಸ. ಇದನ್ನ ಪಠನ ಮಾಡೋರ್ಗೆ, ಓದೋರ್ಗೆ, ಕೇಳೋರ್ಗೆ ಕಾಮಿತ ಪ್ರದ ಅಂಜಸ ಅಂತ ಚೆನ್ನಾಗಿ ತಾವೇನ್ ಬಯಸಿದಾರೋ ಒಳ್ಳೆ ಫಲ ಅದನ್ನ ಕಾಮಿತ ಪ್ರದ ಅಂತಾನೆ ಪ್ರಸಿದ್ಧ. ಯಾವುದು ಈ ಸಪ್ತವೃಂದಾವನಾಖ್ಯಾನದ ಪಠನ ಹಾಗೂ ಶ್ರವಣ. ಸಪ್ತವೃಂದಾವನಾಖ್ಯಾನದ ಮಹಿಮೆ ಆಯ್ತು. ಮೊದಲೇನ್ ಹೇಳ್ತಾರೆ, ಭೂತರಾಜರನ್ನ ಮೊದಲು ದರ್ಶನ ಮಾಡಿ 2 ಕಾಯಿಯನ್ನ ನಿವೇದನೆ ಮಾಡಿ ತ್ರಿವಿಕ್ರಮ ದೇವರನ್ನು ನೋಡಿ ಪಂಚಗಂಗೆ ಸೇವೆ ಮಾಡಿ ಪಂಚವೃಂದಾವನದ ಭಜನೆ ಮಾಡಿ ವೇದವ್ಯಾಸರನ್ನ ಆಮೇಲೆ ನೋಡಿ ಸ್ವಾಪ್ನ ವೃಂದಾವನಾಖ್ಯಾನ ಆಮೇಲೆ ಓದಿ ಅಂತ. ಇಷ್ಟು ಮಾಡಿ ಆಮೇಲೆ ಸಪ್ತವೃಂದಾವನಾಖ್ಯಾನ ಪಠನ ಮಾಡ್ಬೇಕು ಸೋದಾ ಕ್ಷೇತ್ರಕ್ಕೆ ಯಾತ್ರೆಗೆ ಹೋದವರು. ಸರ್ವ ಕಾಮದ ಅಂತಾರೆ, ಏನ್ ಕಾಮನೆಗಳು ಅದೆಲ್ಲ ಪೂರ್ಣ ಆಗತ್ತೆ ಅಂತ. ಅಷ್ಟೇ ಅಲ್ಲ, ಮುಂದೆ ಒಂದು ವಿವರಣೆ ಮಾಡ್ತಾರೆ. ಯಾರಿಗೆ ಏ ಪುತ್ರ ಧನ ಧಾನ್ಯಾದಿ ವೃದ್ಧಿ ಕಾಮಾಹ ಕಲೋಯುಗೆ. ಇದು ಯಾಕೆ ಹೇಳಿಕ್ ಬಂದಂದ್ರೆ ಮುಂದೆ ಒಂದು ಸಂಬಂಧ ಇದೆ ಮುಂದಿನ ಸಪ್ತವೃಂದಾವನಾಖ್ಯಾನ ಶ್ಲೋಕಗಳಿಗೆ. ಯಾರಿಗೆ ಪುತ್ರ ಆಗಬೇಕು, ಧನ ಬೇಕು, ಧಾನ್ಯ ಬೇಕು, ಈ ತರ ಅಭಿವೃದ್ಧಿ ಆಗ್ಬೇಕು ಜೀವನದಲ್ಲಿ ಅಂತಿದೆ, ಇದು ಕಲಿಯುಗದಲ್ಲಿ. ಅಷ್ಟೇ ಅಲ್ಲ, ರೋಗ, ಗ್ರಹ ಪೀಡೆ, ಪಿಶಾಚಾದಿ ಬಾಧೆಗಳು ಇದೆಲ್ಲ ಏನಿದೆ ಇದೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಗ ಈ ಪಂಚವೃಂದಾವನ ಅಲ್ಲ, ಶುದ್ಧ ಅದು ಧವಲಗಂಗೆ ಬಗ್ಗೆ ಮತ್ತೆ ಅಶ್ವತ್ಥ ವೃಕ್ಷ, ವೇಣುಗೋಪಾಲ, ಶಿವ, ಹೀಗೆ ಒಂದೊಂದೇ ಒಂದು ವಿಷಯ ಹೇಳ್ತಾರೆ ಏನ್ ಸೇವೆ ಮಾಡ್ಬೇಕು ಅಂತ. ಅದೊಂದು ವಿಷಯ ಇದೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ನಮಸ್ಕಾರ ಆಚಾರ್ಯ. ಗುರುಗಳಿಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಗುರುವಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ.